ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಈ ದಿನ ನಾನು ಬಹಳ ಉಪಯುಕ್ತವಾದ ಮಾಹಿತಿನ ನಿಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ದೀನಿ. ಯೂಶುವಲಿ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಇರುತ್ತೆ, ಅದನ್ನು ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡ್ತಾ ಇರ್ತಾರೆ. ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಅದನ್ನು ಹೊರಗಡೆ ಹೇಳ್ಕೊಳ್ಳಿಕ್ಕೆ ಬಹಳ ಮುಜುಗರ ಪಡ್ತಾ ಇರ್ತಾರೆ. ಅದು ಮಲಬದ್ಧತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಹೆಂಗಸರಿಗೆ ಹೆರಿಗೆ ನಂತರ ಬಹಳ ಸಂಕಷ್ಟವಾಗುತ್ತೆ. ಹೆರಿಗೆ ನಂತರ ಮಲಬದ್ಧತೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಸಹಜ ಹೆರಿಗೆ ಆದರೂ ಕೂಡ ಅಥವಾ ಫ್ಯೂಚರ್ ಆದರೂ ಕೂಡ ಅವರಿಗೆ ಈ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರುತ್ತೆ. ಸ್ವಯಂವಾಗಿ ನಾನು ಅದನ್ನು ಅನುಭವಿಸಿದ್ರಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ರಾಮಬಾಣ ಆಗಿರ್ತಕ್ಕಂಥ ಔಷಧಿನ ನಾನು ಮುಂದೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಅದರ ಬಗ್ಗೆ ತಿಳ್ಕೋಬೇಕು, ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಇದ್ದೀನಿ. ಈಗ ಆ ಒಂದು ಆಯುರ್ವೇದದಲ್ಲಿ ತಂಗಡಿ ಹೂವು ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಅದನ್ನು ತೆಲುಗುನಲ್ಲಿ ನೇಲ ತಂಗಡಿ ಅಂತ ಹೇಳ್ತೀವಿ. ಅದು ನಮ್ಮ ಇಡೀ ಸಿಸ್ಟಮ್ನ ಅಂದರೆ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಬಹಳ ಸಕ್ರಿಯವಾಗಿ ಅದು ಕೆಲಸ ಮಾಡುತ್ತೆ. ಅದರ ಸೇವನೆಯಿಂದ ನಮ್ಮ ಇಡೀ ಸಿಸ್ಟಮ್ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಹಾಗೆ ಪಿತ್ತಕೋಶದ ಪ್ರಾಬ್ಲಮ್ ಇದ್ರೂ ಕೂಡ, ಸಣ್ಣ ಕರುಳಿನ ಪ್ರಾಬ್ಲಮ್ ಇದ್ರೂ ಕೂಡ, ಹಾಗೆಯೇ ಕಿಡ್ನಿ ತೊಂದರೆಗಳಿದ್ರೂ ಕೂಡ ಅದರಿಂದ ಅದರ ಸೇವನೆಯಿಂದ ಇವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈವನ್ BP ಶುಗರ್ಗೂ ಕೂಡ ಅದರ ಪೌಡರ್ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ನಾನು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಮುಂದೆ ನಾನು ಇದನ್ನ ತಂಗಡಿ ಹೂವು ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲೋ ಹೂವುಗಳು ಕಾಣಿಸ್ತಾ ಇದೆ, ಹಳದಿ ಹೂವುಗಳು ಕಾಣಿಸ್ತಾ ಇದೆ. ನಾನು ಆ ಒಂದು ಎಲೆಗಳನ್ನ ಮತ್ತೆ ಹೂವನ್ನ ನಾನು ಶೇಖರಣೆ ಮಾಡಿ ಒಣಗಿಸಿ ಇಟ್ಟಿದ್ದೀನಿ. ಇದನ್ನ ನಾವು ಹೇಗೆ ಬಳಸ್ಬೇಕಂತಂದ್ರೆ, ಇದನ್ನ ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ನೀವು ನನ್ನ ಕೇಳಬಹುದು. ನಮ್ಮ ಸುತ್ತಮುತ್ತಲೂ ಎಲ್ಲ ಕಡೆನೂ ನಮಗೆ ಬಯಲು ಪ್ರದೇಶಗಳೆಲ್ಲ ಇದೆ, ನಮ್ಮ ಕಣ್ಮುಂದೆನೆ ಬೆಳೆದಿರುತ್ತೆ. ನಾವು ಅದನ್ನ ಗುರುತಿಸಿಲ್ಲ, ನಮಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಅದನ್ನ ಗುರುತಿಸಿದ್ದಿಲ್ಲ. ಹಾಗಾಗಿ ನಾನು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಅದರ ಎಲೆಗಳು ಹಾಗೂ ಹೂವು, ಹಳದಿ ಹೂವು ಇರುತ್ತೆ. ಇದನ್ನ ನಾನು ನೆರಳಲ್ಲೇ ಒಣಗಿಸಿಟ್ಟಿದ್ದೀನಿ ವೀಕ್ಷಕರೇ. ನೆರಳಲ್ಲಿ ಒಣಗಿಸ್ಬೇಕು, ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು. ಇದನ್ನ ನಾವು ಯಾವ ರೀತಿ ಸೇವನೆ ಮಾಡಬೇಕು, ಯಾವ ರೀತಿ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇದನ್ನ ನಾವು 2 ರೀತಿ ಸೇವನೆ ಮಾಡಬಹುದು. 1/4 ಲೀಟರ್ ನೀರಿನ ಜೊತೆಗೆ ನಾವು ತಣ್ಣೀರಿನ ಜೊತೆಗೆ ಇದನ್ನ 2 ಟೀ ಸ್ಪೂನ್ ಅಷ್ಟು ಪೌಡರ್ನ, ನೋಡಿ ನಾನು ಇದನ್ನ ಈ ಎಲೆಗಳನ್ನ ಮತ್ತೆ ಹೂವಿನ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನ 2 ಟೀ ಸ್ಪೂನ್ ಅಷ್ಟು ನೀರಿನ ಜೊತೆಗೆ ತಣ್ಣೀರಿನ ಜೊತೆಗೆ ಬೆಳಗ್ಗೆ ಹೊತ್ತು ನಾವು ಸೇವನೆ ಮಾಡಬೇಕು. ಹಾಗೇನೆ ಇದನ್ನ ಇನ್ನೊಂದು ರೀತಿ ನಾವು ಸೇವನೆ ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಬಾಣಂತಿಗೆ, ಎಸ್ಪೆಷಲಿ ಬಾಣಂತಿಯವರಿಗೆ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡುವಾಗ ಬಿಸಿ ಅನ್ನದ ಜೊತೆಗೆ, ಅನ್ನದ ಮೇಲೆ 2 ಟೀ ಸ್ಪೂನ್ ಅಷ್ಟು ಪೌಡರ್ನ ಹಾಕ್ಕೊಂಡು ಬಿಸಿ ತುಪ್ಪದೊಂದಿಗೆ ಉಪ್ಪು ಹಾಕೊಂಡು ಮೊದಲು ಅದನ್ನ ಸೇವನೆ ಮಾಡಬೇಕು. ಹೀಗೆ ಸೇವನೆ ಮಾಡೋದ್ರಿಂದ ಅವರ ಮಲಬದ್ಧತೆ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ನಿವಾರಣೆ ಆಗುತ್ತೆ. 1 ದಿವಸ ನೀವು ಸೇವನೆ ಮಾಡಿ ನೋಡಿ, ಮಾರನೇ ದಿವಸಕ್ಕೆ ನಿಮಗೆ ಅದರ ರಿಸಲ್ಟ್ ಖಂಡಿತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. 5-6 ಬಾರಿ ನೀವು ನೀರಲ್ಲಿ ಸೇವನೆ ಮಾಡಿದ್ರೆ 5-6 ಬಾರಿ ಮೋಷನ್ ಆಗುತ್ತೆ, ಭೇದಿ ಆಗೋ ಚಾನ್ಸಸ್ ಇದೆ. ನಿಮ್ಮ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಮಲಬದ್ಧತೆಯಿಂದ ರಕ್ತ ಸೋರುವಿಕೆ ಎಲ್ಲನೂ ಇದೆ ಅಲ್ವಾ, ಮಲಬದ್ಧತೆ ಅಂತ ಹೇಳಿದ್ರೆ ಅದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ನಿವಾರಣೆ ಆಗುತ್ತೆ. ಖಂಡಿತ ಇದರ ಉಪಯೋಗವನ್ನ ಪಡೆದುಕೊಳ್ಳಿ. ಎಸ್ಪೆಷಲಿ ಬಾಣಂತಿಯರು ಮತ್ತು ಹೆಂಗಸರು ಹಾಗೂ ಪುರುಷರು ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ನಮಸ್ಕಾರ.